ಶ್ರೀ ಗುರುಭ್ಯೋ ನಮಃ. ನಮ್ಮ ಸನಾತನ ಧರ್ಮದಲ್ಲಿ ರಾಮಾಯಣವನ್ನ ಆದಿಕಾವ್ಯವೆಂದು ಕರೆದು ವಾಲ್ಮೀಕಿಯನ್ನ ಆದಿಕವಿ ಅಂತ ಕರೆದ್ರೆ, ಇನ್ನು ಬೃಹತ್ ಕಾವ್ಯ ಎಂದು ಬೃಹತ್ ಗ್ರಂಥ ಎಂದು ಹೆಸರಾಗಿರುವಂತಹ ಮಹಾಭಾರತವನ್ನು ಕೂಡ ಕಾಣಬಹುದು. ಇದರ ರಚಯಿತ ಭಗವಾನ್ ವ್ಯಾಸರು ಸತ್ಯವತಿ ಹಾಗೂ ಪರಾಶರರ ಪುತ್ರರು. ಇವರನ್ನ ಬಾದರಾಯಣ, ಕೃಷ್ಣ ದ್ವೈಪಾಯನ ಎಂದು ಕೂಡ ಕರೆಯುತ್ತಾರೆ. ಇವರು ರಚಿಸಿರುವಂತಹ ಮಹಾಭಾರತವು 18 ಪರ್ವಗಳಿಂದ ಕೂಡಿದೆ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ ಎಂಬ ಮಾತು ನಾವು ಕೆಲವು ಭಾಷಣಗಳಲ್ಲಿ ಕೇಳಿದ್ದೇವೆ. ಇದು ಮಹಾಭಾರತಕ್ಕೆ ಅನ್ವಯಿಸುವಂತಹ ಒಂದು ಉಕ್ತಿಯಾಗಿದೆ. ಹಾಗೆಯೇ ಮಹಾಭಾರತದಲ್ಲಿ ನಮ್ಮ ಜೀವನವು ಹೇಗಿರಬೇಕು, ಯಾವುದರಿಂದ ಯಾವುದು ರಕ್ಷಿಸಲ್ಪಡುತ್ತೆ, ಹೇಗೆ ಸತ್ಯವನ್ನ ನುಡಿಯಬೇಕು, ಹೇಗೆ ಧರ್ಮವನ್ನ ರಕ್ಷಿಸಬೇಕು ಅಂತ ಎಲ್ಲ ಹೇಳಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಮಾತು ಕೂಡ ಬರುತ್ತೆ. ಹಾಗೆ ಇಂದು ಮಹಾಭಾರತದಲ್ಲಿ ಬರುವಂತಹ ಒಂದು ಶ್ಲೋಕದ ಸಂಪೂರ್ಣ ಸಾರಾಂಶವನ್ನ ತಿಳಿದುಕೊಳ್ಳೋಣ. ಸಂಪೂರ್ಣ ಸಾರಾಂಶವನ್ನ ತಿಳಿದುಕೊಳ್ಳುವ ಮೊದಲು ಆ ಶ್ಲೋಕವನ್ನ ಒಮ್ಮೆ ಕೇಳೋಣ. ಸತ್ಯೇನ ರಕ್ಷತೆ ಧರ್ಮೋ ವಿದ್ಯಾ ಯೋಗೇನ ರಕ್ಷತೆ ಶುಚಿನಾ ರಕ್ಷತೆ ರೂಪಂ ಶುಚಿನಾ ರಕ್ಷತೆ ರೂಪಂ ಕುಲಂ ವೃತ್ತೇನ ರಕ್ಷತೆ. ಇನ್ನೊಮ್ಮೆ ಹೇಳ್ತೇನೆ. ಸತ್ಯೇನ ರಕ್ಷತೆ ಧರ್ಮೋ ವಿದ್ಯಾ ಯೋಗೇನ ರಕ್ಷತೆ ಶುಚಿನಾ ರಕ್ಷತೆ ರೂಪಂ ಕುಲಂ ವೃತ್ತೇನ ರಕ್ಷತೆ. ಇದು ಮಹಾಭಾರತದಲ್ಲಿ ಬರುವಂತ ಒಂದು ಶ್ಲೋಕವಾಗಿದೆ. ಸತ್ಯೇನ ರಕ್ಷತೆ ಧರ್ಮಃ. ಸತ್ಯದಿಂದ ಧರ್ಮವು ರಕ್ಷಿಸಲ್ಪಡುತ್ತದೆ. ವಿದ್ಯಾ ಯೋಗೇನ ರಕ್ಷತೆ. ವಿದ್ಯೆಯು ಕ್ರಿಯಾ ನೈಪುಣ್ಯತೆಯಿಂದ ರಕ್ಷಿಸಲ್ಪಡುತ್ತದೆ. ಶುಚಿನಾ ರಕ್ಷತೆ ರೂಪಂ. ಸ್ವಚ್ಛತೆಯಿಂದ ರೂಪವು ರಕ್ಷಿಸಲ್ಪಟ್ಟರೆ ಕುಲಂ ವೃತ್ತೇನ ರಕ್ಷತೆ. ಕುಲವು ನಡತೆಯಿಂದ ರಕ್ಷಿಸಲ್ಪಡುತ್ತದೆ ಅಂತ ಮಹಾಭಾರತ ಹೇಳ್ತಾ ಇದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಮಹಾಭಾರತವು ಆದರ್ಶ ಗ್ರಂಥವಾಗಿದೆ. ಅದರಲ್ಲಿ ಬರುವುದೇ ನಮ್ಮ ಧರ್ಮ ಗ್ರಂಥವಾದಂತಹ ಭಗವದ್ಗೀತೆ. ಅಂತಹ ಆದರ್ಶವಾದಂತಹ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಪಡುವ ಅಗತ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಸತ್ಯಮೇವ ಜಯತೆ ಎಂದು ಪ್ರತಿಪಾದಿಸುವ ಗ್ರಂಥ ಅದು. ಈಗ ಯಾವುದು ಯಾವುದರಿಂದ ಹೇಗೆ ಯಾವಾಗ ರಕ್ಷಿಸಲ್ಪಡುತ್ತದೆ ಎಂದು ತಿಳಿದುಕೊಳ್ಳೋಣ. ಒಂದೊಂದು ಪಾದವಾಗಿ ಸ್ವೀಕರಿಸುತ್ತಾ ಹೋಗಿ ಇಂದಿನ ಭಾಷಣವನ್ನ ಪೂರ್ಣವಾಗಿ ಆಲಿಸೋಣ. ಸತ್ಯೇನ ರಕ್ಷತೆ ಧರ್ಮಃ. ಸತ್ಯದಿಂದ ಧರ್ಮವು ರಕ್ಷಿಸಲ್ಪಡುತ್ತದೆ. ಧರ್ಮೋ ರಕ್ಷತೆ ರಕ್ಷಿತಃ ಅಂತ ಒಂದು ಮಾತಿದೆ. ಆ ಧರ್ಮವು ಧರ್ಮವನ್ನ ಯಾರು ಉಳಿಸುತ್ತಾರೋ ಅವರನ್ನ ಧರ್ಮವು ಉಳಿಸುತ್ತದೆ. ಹಾಗಾದ್ರೆ ಧರ್ಮವನ್ನ ಹೇಗೆ ಉಳಿಸೋದು ಅಂತ ಹೇಳಿದ್ರೆ ಸತ್ಯವನ್ನ ನುಡಿಯುವುದರಿಂದ. ಸತ್ಯಮೇವ ಜಯತೆ ಎಂಬ ಮಾತಿನಂತೆ ಸತ್ಯವನ್ನ ನುಡಿದು ಧರ್ಮವನ್ನ ರಕ್ಷಿಸಬೇಕು. ಯಾವಾಗ ಸತ್ಯವನ್ನ ಹೇಳ್ತೇವೋ ಆಗ ಮಾತ್ರ ಧರ್ಮವು ರಕ್ಷಿಸಲ್ಪಡುತ್ತೆ.
ಈಗ ಒಂದು ಚಿಕ್ಕ ಕಥೆಯನ್ನ ನೋಡೋಣ. ಇದು ಧರ್ಮದ ರಕ್ಷಣೆಗೆ ಬರುವಂತಹ ಕಥೆಯಲ್ಲ, ಆದರೆ ಈ ಒಂದು ಕಥೆಯಿಂದ ಧರ್ಮದ ರಕ್ಷಣೆಗೆ ಹೇಗೆ ಸಂಬಂಧ ಆಗತ್ತೆ ಅಂತ ನಾವು ತಿಳ್ಕೊಳ್ಬಹುದು. ಒಂದು ಊರು, ಆ ಊರು ಪುಟ್ಟಹಳ್ಳಿಯಲ್ಲಿರುತ್ತೆ. ಅಂದ್ರೆ ಪುಟ್ಟಹಳ್ಳಿನೇ ಒಂದು ಊರು. ಆ ಊರಿನಲ್ಲಿ ಒಂದು ಶ್ರೀಮಂತರ ಕುಟುಂಬ. ಶ್ರೀಮಂತರ ಕುಟುಂಬ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತು, ಆ ಒಂದು ಊರಿನಲ್ಲಿ ಅವರೇ ದೊಡ್ಡ ಸ್ಥಿತಿಯನ್ನ ಗಳಿಸಿರ್ತಾರೆ. ಹೀಗೆ ಅವರ ಮನೆಯಲ್ಲಿ ಒಬ್ಬ ಮಗ, ಅವನ ಹೆಸರು ಪ್ರಸನ್ನ ಅಂತ. ಅವನು ಯಾವ ರೀತಿಯಾಗಿರ್ತಾನೆ ಅಂತ ಹೇಳಿದ್ರೆ ಸುಳ್ಳನ್ನೇ ಹೇಳ್ತಾ ಇರ್ತಾನೆ. ಎಲ್ಲಿ ಹೋದ್ರೂ ಸುಳ್ಳನ್ನೇ ಹೇಳ್ತಾ ಇರ್ತಾರೆ. ಒಂದು ದಿನ ಯಾರದೋ ಮನೆಯಲ್ಲಿ ಕಳ್ಳತನ ಆಗಿರುತ್ತೆ. ಆ ಕಳ್ಳತನ ಆದಾಗ ಯಾರು ಮಾಡಿದ್ದಾರೆ ಎಂದು ಕಂಡುಹಿಡಿಯಲು ಎಲ್ಲರೂ ಕೂಡ ಶ್ರೀಮಂತರ ಮನೆಗೆ ಬರ್ತಾರೆ. ಶ್ರೀಮಂತರ ಮನೆಗೆ ಬಂದು ನ್ಯಾಯವನ್ನ ಕೇಳ್ತಾ ಇರ್ಬೇಕಾದ್ರೆ ಆ ಪ್ರಸನ್ನ ಎಂಬುವವನೇ ಕಳ್ಳತನವನ್ನ ಮಾಡಿರ್ತಾನೆ. ಆದ್ರೆ ಅವನು ಬೇರೆಯವರ ಮೇಲೆ ಸುಳ್ಳಿನ ಅಪವಾದವನ್ನ ಹೊರಿಸ್ತಾನೆ. ಎಲ್ಲರೂ ಕೂಡ ಅದನ್ನ ನಂಬಿ ನಂತರ ಅವರ ಮನೆಗೆ ಹೋಗಿ ಎಲ್ಲವನ್ನ ಕೂಡ ಹುಡುಕ್ತಾರೆ. ಆದರೆ ಅಲ್ಲಿ ಸಿಗೋದಿಲ್ಲ. ಆಗ ಎಲ್ಲರಿಗೂ ಸಂಶಯ ಬರುತ್ತೆ. ಏನ್ ಮಾಡೋದು, ಯಾರು ಇಲ್ಲಿ ಕಳ್ತನ ಮಾಡಿದ್ದು ಅಂತ ನೋಡಿದಾಗ ಆತನಿಗೆ ಅಂದ್ರೆ ಊರಿನ ಜನರಿಗೆ ಆತ ಕಳ್ತನ ಮಾಡಿದ್ದಾನೆ, ಹಾಗೆ ಸುಳ್ಳನ್ನು ಕೂಡ ಹೇಳಿದ್ದಾನೆ ಅಂತ ಬರುತ್ತೆ. ಮೊದಲೇ ಆತ ಸತ್ಯವನ್ನ ಹೇಳಿದ್ರೆ ಸ್ವಲ್ಪ ಶಿಕ್ಷೆಯಾಗ್ತಿತ್ತೇನೋ, ಆದ್ರೆ ಸುಳ್ಳನ್ನ ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ ಕಾರಣ ಆ ಒಂದು ಶ್ರೀಮಂತರ ಮನೆತನಕ್ಕೆ, ಶ್ರೀಮಂತರ ಒಂದು ಮನೆಗೆ ಕಳಂಕ ಹತ್ತತ್ತೆ. ಯಾರು ಕೂಡ ಅವರನ್ನ ಮಾತಾಡ್ಸೋದಿಲ್ಲ, ಯಾರು ಕೂಡ ಅವರನ್ನ ಗೌರವಿಸೋದಿಲ್ಲ. ಎಲ್ಲರೂ ಕೂಡ ಆ ಒಂದು ಮನೆ ಸುಳ್ಳಿನ ಮನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಅಷ್ಟು ಗೌರವವಿದ್ದ ಮನೆ ಒಂದು ಸುಳ್ಳಿನ ಕಾರಣದಿಂದಾಗಿ, ಅದು ಮಗ ಹೇಳಿದ ಸುಳ್ಳಿನ ಕಾರಣದಿಂದಾಗಿ ಯಾರು ಕೂಡ ಆ ಒಂದು ಮನೆಗೆ ಹೋಗುವುದನ್ನೇ ನಿಲ್ಲಿಸ್ಬಿಡ್ತಾರೆ. ಮನೆಯಲ್ಲಿ ಇದ್ದಂತಹ, ಊರಿನಲ್ಲಿ ಇದ್ದಂತಹ ಗೌರವ ಥಟಕ್ ಅಂತ ಕೆಳಗೆ ಬಿಟ್ಬಿಡುತ್ತೆ. ಅದು ಸುಳ್ಳಿನ ಪ್ರಭಾವದಿಂದ. ಇದು ಹೇಗೆ ಧರ್ಮಕ್ಕೆ ಹೋಲಿಕೆಯಾಗತ್ತೆ, ಧರ್ಮದ ಸಂಬಂಧವೇನು ಅಂತ ಹೇಳಿದ್ರೆ, ಕೆಲವು ಮಾನವರು ಧರ್ಮದ ಹೆಸರಿನಲ್ಲಿ ಸುಳ್ಳನ್ನ ಹೇಳ್ತಾರೆ. ಧರ್ಮವನ್ನ ಪ್ರತಿಪಾದಿಸುವ ಒಂದು ಸಮಯದಲ್ಲಿ ಅಥವಾ ಧರ್ಮದ ಕೆಲಸವನ್ನ ಮಾಡುವ ಸಮಯದಲ್ಲಿ ಸುಳ್ಳನ್ನ ಹೇಳ್ತಾರೆ. ಅದು ಧರ್ಮದ ಕೆಲಸ, ಇದು ಧರ್ಮದ ಕೆಲಸ ಅಂತ ಹೇಳ್ತಾರೆ. ಅದು ನಿಜವಾಗಿಯೂ ಧರ್ಮದ ಕೆಲಸವಾಗದಿದ್ದರೆ ಯಾರು ಕೂಡ ಧರ್ಮಕ್ಕೆ ಒಂದು ಗೌರವವನ್ನ ಕೊಡೋದಿಲ್ಲ. ಆಗ ಹೇಗೆ ಧರ್ಮವು ರಕ್ಷಿಸಲು ಸಾಧ್ಯ ಆಗತ್ತೆ ಅಲ್ವಾ ಸ್ನೇಹಿತರೆ? ನಾವೇ ಯೋಚನೆ ಮಾಡಬೇಕು. ನಮ್ಮ ಧರ್ಮವನ್ನ ನಾವೇ ರಕ್ಷಿಸಬೇಕು. ಬೇರೆ ಯಾರೂ ಕೂಡ ಬಂದು ನಮ್ಮ ಧರ್ಮವನ್ನ ರಕ್ಷಿಸೋದಿಲ್ಲ. ಹೇಗೆ ನಮ್ಮ ಮನೆಯನ್ನ ನಾವೇ ರಕ್ಷಿಸಬೇಕೇ ಹೊರತು ಬೇರೆಯವರು ಬಂದರೆ ಅದು ರಕ್ಷಿತವಾಗಿರುವುದಿಲ್ಲವೋ, ಹಾಗೆ ನಮ್ಮ ಧರ್ಮವನ್ನ, ನಮ್ಮ ಮನೆಯೆಂದು ನಾವು ಏನಾದರೂ ರಕ್ಷಿಸುವ ಒಂದು ಮನಸ್ಸು ಮಾಡಿದ್ರೆ ಸತ್ಯ ಎಂಬ ಕೀಲಿ ಕೈಯನ್ನ ಹಾಕಬೇಕು. ನೋಡಿ ಹೇಗೆ ಇನ್ನೂ ಒಂದು ಪ್ರಶ್ನೆ ಉಳಿಬಹುದು. ಸತ್ಯದಿಂದ ಹೇಗೆ ಅಂತ ಹೇಳಿದ್ರೆ, ನೋಡಿ, ಪೂಜೆ ಮಾಡುವುದು ನಮ್ಮ ಧರ್ಮವಾಗಿದೆ. ಎಲ್ಲದಕ್ಕೂ ಗೌರವವನ್ನ ಕೊಡೋದು ನಮ್ಮ ಧರ್ಮವಾಗಿದೆ.
ಹೀಗೆ ಧರ್ಮವನ್ನ ಉಳಿಸುವ ಮಾರ್ಗ ಅನೇಕವಿವೆ. ಆದರೆ ನಮಗೆಲ್ಲರಿಗೂ ಗೊತ್ತು ನಮ್ಮ ಧರ್ಮ ಗ್ರಂಥ ಭಗವದ್ಗೀತೆ ಎಂದು. ಆ ಭಗವದ್ಗೀತೆಗೆ ಗೌರವವನ್ನ ಸಲ್ಲಿಸಬೇಕು. ಹಾಗೆ ಸತ್ಯದಿಂದ ಹೇಗೆ ಧರ್ಮವು ಉಳಿಯುತ್ತದೆ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಸತ್ಯವನ್ನ ನುಡಿಬೇಕು. ಈಗ ನೋಡಿ, ಧರ್ಮರಾಜನು ಯಕ್ಷ ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೆ ಸತ್ಯವನ್ನೇ ಉತ್ತರವನ್ನ ನೀಡ್ತಾನೆ. ಅದಕ್ಕೆ ಅವನ ಧರ್ಮ ಉಳಿಯುತ್ತೆ. ಹಾಗೆ ಧರ್ಮ ಅಂತ ಹೇಳಿದ್ರೆ ಕೇವಲ ಹಿಂದೂ ಧರ್ಮ, ಮುಸಲ್ಮಾನ ಧರ್ಮ, ಈ ಧರ್ಮಗಳಲ್ಲ. ಅದು ಒಂದು ಕಡೆಯಾದ್ರೆ ನಮ್ಮಲ್ಲಿರುವಂತಹ ಧರ್ಮವೂ ಕೂಡ ಒಂದು. ನಾವು ಆಚರಿಸಬೇಕಾದ ಧರ್ಮಗಳು ಅನೇಕ ಇವೆ. ನಮ್ಮೊಳಗೆ ನಮ್ಮ ಧರ್ಮಗಳು ಅಂದ್ರೆ ಚೌಕಟ್ಟಿನ ನಿಯಮಗಳು ಇರುತ್ತೆ. ಈಗ ಶ್ರದ್ಧೆಯಿಂದ ಕೆಲಸವನ್ನ ಮಾಡೋದು ಯುವಕರ ಧರ್ಮ, ಶ್ರದ್ಧೆಯಿಂದ ಓದುವುದು ವಿದ್ಯಾರ್ಥಿಗಳ ಧರ್ಮ. ಹಾಗೆ ಕೆಲವಷ್ಟು ಧರ್ಮಗಳು ಮನುಷ್ಯನಲ್ಲಿ ಇರುತ್ತೆ. ಯಾವಾಗ ನಾವು ಸುಳ್ಳನ್ನ ಹೇಳ್ತೇವೋ, ನಾವು ಮಾಡಿಕೊಟ್ಟಂತಹ ಸತ್ಯವೆಂಬ ನಿಯಮಕ್ಕೆ ಅಥವಾ ಧರ್ಮವನ್ನ ಪಾಲಿಸಬೇಕು ಎಂದು ನಾವು ಮಾಡಿಕೊಂಡಂತಹ ಒಂದು ನಿಯಮಕ್ಕೆ ಧಕ್ಕೆ ಉಂಟಾಗತ್ತೆ. ಆಗ ನಮ್ಮಲ್ಲಿರುವಂತಹ ಧರ್ಮವು ಸುರಕ್ಷಿತವಾಗಿರೋದಿಲ್ಲ ಅಂತ ಮಹಾಭಾರತ ಹೇಳುತ್ತೆ. ನಂತರ ಎರಡನೇ ಪಾದ, ವಿದ್ಯಾ ಯೋಗೇನ ಶೋಭತೆ. ಕ್ರಿಯಾ ನೈಪುಣ್ಯತೆಯಿಂದ ವಿದ್ಯೆಯು ಶೋಭಿಸುತ್ತದೆ, ರಕ್ಷಿಸುತ್ತದೆ. ಈಗ ಎರಡನೇ ಪಾದದ ಅರ್ಥವನ್ನ, ಸಾರಾಂಶವನ್ನ ತಿಳಿದುಕೊಳ್ಳೋಣ. ಒಂದೂರಿನಲ್ಲಿ ಒಬ್ಬ ಯುವಕ ಇರ್ತಾನೆ. ಅವನು ಚಿಕ್ಕವನಿದ್ದಾಗಲೂ ಕೂಡ ಹೆಚ್ಚು ಓದಬೇಕೆಂಬ ಆಸೆ. ಆದ್ರೆ ಅವನಿಗೆ MA BA ಆ ರೀತಿಯಾದಂತಹ ಪದವಿಯನ್ನ ತೆಗೆದುಕೊಳ್ಬೇಕಂತ ಇಲ್ಲ. ಅವನು ಒಂದು ವಿಚಿತ್ರವಾದಂತಹ ಒಂದು ಗುರಿಯನ್ನ ಹೊಂದಿದ್ದ. ಏನು ಅಂತ ಹೇಳಿದ್ರೆ, ನಾನು ಚಿತ್ರಕಲೆಯಲ್ಲಿ ಸಾಧನೆಯನ್ನ ಮಾಡಬೇಕು ಅಂತ. ಇದನ್ನ ತನ್ನ ತಂದೆ ತಾಯಿಯ ಮುಂದೆ ಹೇಳ್ಕೊಳ್ತಾನೆ. ತಂದೆ ತಾಯಿ ಕೂಡ ಮಗನ ಆಸೆಯಂತೆ ಕೂಡ ಅವರು ಚಿತ್ರಕಲೆಗೆ ಸೇರಿಸ್ತಾರೆ. ಚಿತ್ರಕಲೆಗೆ ಸೇರಿಸಿದಾಗ ಅಲ್ಲಿ ಶಿಕ್ಷಕರು ಅನೇಕ ವಿಧವಾದಂತ ಚಿತ್ರವನ್ನ ಬಿಡಿಸೋದು, ಬೇರೆಯವರ ಮುಖವನ್ನ ನೋಡಿ ಚಿತ್ರವನ್ನ ಬಿಡಿಸೋದು, ಪರಿಸರದಲ್ಲಿ ಯಾವ ವಾತಾವರಣವಿದೆ, ಯಾವ ರೀತಿಯಾದಂತಹ ವಸ್ತುಗಳಿದೆ ಎಲ್ಲವನ್ನ ನೋಡಿಕೊಂಡು ನಮ್ಮ ಕಲ್ಪನೆಗೆ ತಕ್ಕಂತೆ ಚಿತ್ರವನ್ನ ಬಿಡಿಸೋದನ್ನ ಹೇಳ್ಕೊಡ್ತಾರೆ. ಮುಂದೆ ಇಷ್ಟು ವರ್ಷಗಳ ಕಾಲ ಚಿತ್ರಕಲೆಯನ್ನ ಅಭ್ಯಾಸ ಮಾಡ್ತಾನೆ. ಆದ್ರೆ ಶಿಕ್ಷಕರು ಹೇಳಿಕೊಟ್ಟಂತಹ ವಿಷಯವನ್ನೇ ಆತ ಪದೇ 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 ಅಭ್ಯಾಸವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಆತನಿಗೆ ಕ್ರಿಯೇಟಿವ್ ಮೈಂಡ್ ಅಂತಾರಲ್ವಾ, ಕ್ರಿಯಾ ನೈಪುಣ್ಯದ ಮನ ಇರೋದಿಲ್ಲ. ಆತ ಬರೀ ತನ್ನ ಸೀಮಿತಕ್ಕೆ ಒಳಗಾಗಿರ್ತಾನೆ. ಯಾವ ರೀತಿಯಾದಂತಹ ಸೀಮಿತ ಅಂತ ಹೇಳಿದ್ರೆ, ಶಿಕ್ಷಕರು ಏನನ್ನ ಹೇಳ್ಕೊಡ್ತಾರೋ ಅದನ್ನೇ ಪಾಲಿಸೋದು. ಅದು ತಪ್ಪು ಅಂತ ಹೇಳೋದಿಲ್ಲ, ಅದನ್ನು ಪಾಲಿಸಬೇಕು. ನಮ್ಮ ಸ್ವಂತ ಬುದ್ಧಿಯಿಂದಲೂ ಕೂಡ ಕಲಿಯಬೇಕು, ಅದನ್ನ ವರ್ಧಿಸಿಕೊಳ್ಳಬೇಕೆಂಬ ಸಾಮಾನ್ಯ ಜ್ಞಾನವು ಕೂಡ ಆತನಲ್ಲಿ ಇರೋದಿಲ್ಲ. ನಂತರ ಹಣವನ್ನೆಲ್ಲ ಕೊಟ್ಟು, ಹಣವನ್ನ ಖರ್ಚು ಮಾಡಿ ಚಿತ್ರಕಲೆಯ ತರಗತಿಗೆ ಹೋಗಿ ಚಿತ್ರಕಲೆಯನ್ನ ಕಲಿತಾನೆ. ನಂತರ ಯುವಕನಾಗ್ತಾನೆ. ಯಾವುದೇ ಕೆಲಸ ಅವನಿಗೆ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಪಠ್ಯ ಪುಸ್ತಕಗಳನ್ನ ಆತ ಓದಿರೋದಿಲ್ಲ. ಕೇವಲ ಚಿತ್ರಕಲೆಯಲ್ಲಿ ಅವನು ಆಸಕ್ತಿ ಹೊಂದಿದ್ರಿಂದ ಚಿತ್ರಕಲೆಗೆ ಹೆಚ್ಚು ಗಮನವನ್ನ ಕೊಡ್ತಾನೆ. ಯಾವ ಕಂಪನಿ ಕೂಡ ಆತನನ್ನ ತಗೊಳ್ಳೋದಿಲ್ಲ. ಆದರೆ ಆತ ಇನ್ನೊಂದು ಉಪಾಯವನ್ನ ಮಾಡಬಹುದಾಗಿತ್ತು. ಆದ್ರೆ ಆತ ಯಾವ ಉಪಾಯವನ್ನ ಮಾಡದೇನೆ ಕೊನೆಗೆ ಭಿಕ್ಷುಕನಾಗಿ ರಸ್ತೆಯ ಬದಿಯಲ್ಲಿ ಕೂತ್ಕೋತಾನೆ. ಒಬ್ಬ ದಾರಿಯಲ್ಲಿ ಹೋಗ್ತಾ ಇದ್ದ ಆ ಭಿಕ್ಷುಕನನ್ನ ಕೂತ್ಕೊಂಡು
ಕರೆದು ಕುತ್ಕೊಂಡು ಹೇಳ್ತಾನೆ, ಏನಪ್ಪ ನಿನ್ನ ಕೈ ಕಾಲು ಎಲ್ಲ ಚೆನ್ನಾಗಿದೆ, ಆದರೆ ಯಾಕೆ ಭಿಕ್ಷೆಗೆ ಕೂತಿದೀಯಾ ಅಂತ ಕೇಳ್ತಾನೆ. ಆಗ ಭಿಕ್ಷುಕ ಹೇಳ್ತಾನೆ, ನೋಡಿ ಗುರುಗಳೇ, ಏನು ಅಂತ ಹೇಳಿ ನಾನು ಚಿತ್ರಕಲೆಯನ್ನ ಕಲಿತಿದ್ದೇನೆ. ಅದಕ್ಕೋಸ್ಕರ ಯಾವುದೇ ಪಠ್ಯ ವಿಷಯಗಳಲ್ಲಿ ನನ್ನ ಆಸಕ್ತಿ ಇಲ್ಲ, ಯಾವುದೇ ರೀತಿಯಾದಂಥ ವಿದ್ಯೆಯನ್ನ ಕಲಿತಿಲ್ಲ, ಕೇವಲ ಚಿತ್ರಕಲೆಯನ್ನ ಕಲಿತಿದ್ದೇನೆ. ಅದಕ್ಕೋಸ್ಕರ ನನಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗ್ತಾ ಇಲ್ಲ, ದುಡಿಮೆಗೆ ಒಂದು ಹಾದಿ ಗೊತ್ತಾಗ್ತಾ ಇಲ್ಲ, ಬಡವನಾಗಿದ್ದೇನೆ, ಭಿಕ್ಷುಕನಾಗಿದ್ದೇನೆ ಅಂತ. ಆಗ ದಾರಿ ಹೋಗ ತಲೆ ಚಚ್ಕೊಂಡು ಹೇಳ್ತಾನೆ, ನೋಡಪ್ಪ ನಿನ್ನಲ್ಲಿ ಬುದ್ಧಿ ಇಲ್ಲ. ನೋಡು, ನೀನು ಕಲಿತಂತಹ ಚಿತ್ರಕಲೆಯನ್ನ ನಿನ್ನದೇ ಆದಂತ ರೀತಿಯಲ್ಲಿ ಬಿಡಿಸಲು ಪ್ರಯತ್ನ ಮಾಡು, ನಿನ್ನದೇ ಆದಂತ ಕ್ರಿಯಾಶೈಲಿಯಲ್ಲಿ ಮಾಡು, ನೀನು ಪ್ರಸಿದ್ಧಿಯನ್ನ ಹೊಂದುತ್ತೀಯ, ಈ ಭಿಕ್ಷುಕ ವೃತ್ತಿಯಿಂದ ಹೊರಬರ್ತೀಯ ಅಂತ. ಅವನಿಗೆ ನಂಬಿಕೆ ಬರೋದಿಲ್ಲ. ಆದ್ರೂ ಕೂಡ ಒಂದು ಮನಸ್ಸಿನಲ್ಲಿ ಒಂದು ಕೊರೆತ, ಏನ್ ಮಾಡೋದು ಅಂತ. ಆಗ ಆತನಿಗೆ ಹೊಳೆದದ್ದು, ಆತ ಚಿಕ್ಕವನಿದ್ದಾಗ ಆಡಿದಂತ ಆಟದ ಕುಂಟೆ ಬಿಲ್ಲೆ ಆಟ. ಆತ ಅದನ್ನ ಚಿತ್ರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ, ಅದರನ್ನ ಸರಿಯಾಗಿ ಚಿತ್ರಿಸ್ತಾನೆ. ನಂತರ ಮುಂದೆ ಹೋಗ್ತಾನೆ, ಕೆಲವಷ್ಟು ಅವನೇ ಒಂದು ಕ್ರಿಯಾತ್ಮಕವಾಗಿ ಚಿಂತಿಸಿ ಚಿತ್ರವನ್ನ ಬಿಡಿಸ್ತಾ ಇರ್ತಾನೆ. ನಂತರ ದಾರಿ ಹೋಗ ಮಾರ್ಗದರ್ಶನವನ್ನ ಕೊಡ್ತಾ ಇರ್ತಾನೆ. ನಂತರ ಒಂದು ಪ್ರದರ್ಶನಾಲಯವನ್ನ ಇಟ್ಟು ತಾನು ಬರೆದಂತಹ ಕ್ರಿಯಾತ್ಮಕವಾದಂತಹ ಚಿತ್ರವನ್ನ ಪ್ರದರ್ಶಿಸ್ತಾನೆ. ಆಗ ಎಲ್ಲರಿಗೂ ತಿಳಿಯುತ್ತೆ, ಯಾರೂ ಬರೆಯಲಾರದಂತಹ ಚಿತ್ರಗಳನ್ನ ಆತ ಬರೆದಿದ್ದ. ಅವನು ಮೊದಲೇ ಕ್ರಿಯಾತ್ಮಕವಾಗಿ ಯೋಚಿಸಿದ್ದರೆ ಆತ ಭಿಕ್ಷುಕನಾಗುವ ಅಗತ್ಯ ಇರಲಿಲ್ಲ. ನೋಡಿ, ಅವನು ಯೋಚಿಸದೆ ತನ್ನ ವಿದ್ಯೆಯನ್ನ ಕ್ರಿಯಾತ್ಮಕವಾಗಿ ಬಳಸಿಕೊಳ್ಳದೆ ಇದ್ದಾಗ ವಿದ್ಯೆ ವ್ಯರ್ಥವಾಯಿತು. ಅವನು ಕ್ರಿಯಾತ್ಮಕವಾಗಿ ಬಳಸಿಕೊಂಡಾಗ ಅವನ ವಿದ್ಯೆ ಸಾರ್ಥಕವಾಗಿ ಅದು ಎಲ್ಲರಿಗೂ ಪ್ರದರ್ಶನವಾಯಿತು. ಅವನ ಕ್ರಿಯಾತ್ಮಕದಿಂದ ಎಲ್ಲವೂ ಕೂಡ ಸಾಧ್ಯವಾಯಿತು, ಹೆಸರು ಗಳಿಸಲಾಯಿತು. ಹಾಗೆ ಆತನು ತಾನು ಕಲಿತಂತ ವಿದ್ಯೆಯನ್ನ ರಕ್ಷಿಸಿಕೊಂಡನು. ಅದಕ್ಕೆ ಹೇಳೋದು ವಿದ್ಯಾ ಯೋಗೇನ ರಕ್ಷತೆ ಎಂದು. ಶುಚಿನ ರಕ್ಷತೆ ರೂಪಂ. ಮೂರನೇ ಪಾದ ಹೀಗಿದೆ, ರೂಪವನ್ನ ಶುಚಿತ್ವದಿಂದ, ಸ್ವಚ್ಛತೆಯಿಂದ ರಕ್ಷಿಸಬೇಕು. ನೋಡಿ, ನಮ್ಮ ಮುಖ ಸುಂದರವಾಗಿ ರೂಪವಂತೆಯಾಗಿ ಕಾಣ್ಬೇಕಂತ ಹೇಳಿದ್ರೆ ಮುಖದಲ್ಲಿ ಸ್ವಚ್ಛತೆ ಇರಬೇಕು. ದಿನಕ್ಕೆ 2 ಬಾರಿ ಮುಖವನ್ನ ತೊಳಿಬೇಕು. ಇಲ್ಲ, 1 ವಾರ ಆದ್ರೂ ಮುಖವನ್ನ ತೊಳೆಯದಿದ್ರೆ ಸ್ವಚ್ಛತೆ ಇರುತ್ತಾ? ಇಲ್ಲ. ಆಗ ನಮ್ಮ ರೂಪವು ಕೂಡ ಕುರೂಪವಾಗತ್ತೆ. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನ ತಗೊಳ್ಳೋಣ. ಮುಖ, ದೇಹ ಎಲ್ಲವನ್ನ ಬಿಟ್ಟು ಒಂದು ಸುಂದರವಾದ ಹಾಳೆ, ಆ ಹಾಳೆಯಲ್ಲಿ ಅಸೈನ್ಮೆಂಟ್ ಬರೆಯಲು ಕೊಟ್ಟಿರ್ತಾರೆ. ಅದನ್ನ ಬರೆಯಬೇಕಾದ್ರೆ ಅದ್ಭುತವಾಗಿ ಬರೆದಿರ್ತಾರೆ. ಅದ್ಭುತವಾಗಿ ಅಂತ ಹೇಳಿದ್ರೆ 10ಕ್ಕೆ 10 ಅಂಕಗಳನ್ನ ಕೊಡುವಷ್ಟು ಅದ್ಭುತ ಇರುತ್ತೆ. ಆದ್ರೆ ಅದನ್ನ ಶಿಕ್ಷಕರಿಗೆ ಒಪ್ಪಿಸುವ ಮುನ್ನ ಆ ಹಾಳೆಯನ್ನ ಮಡಚಿ ಸ್ವಚ್ಛತೆ ಇಲ್ಲದೆ, ಶುಚಿತ್ವ ಇಲ್ಲದೆ ಮಡಚಿ ಕೊಟ್ಟಾಗ ಆ ಒಂದು ಇದ್ರಲ್ಲಿ ಸ್ವಚ್ಛತೆ ಇರೋದಿಲ್ಲ. ಅದಕ್ಕೆ ರೂಪವೂ ಕೂಡ ಕುರೂಪವಾಗಿರುತ್ತೆ. ಅದಕ್ಕೆ 10 ಅಂಕಗಳು ಬರುವ ಒಂದು ಸ್ಥಳದಲ್ಲಿ ಕೇವಲ 7 ಅಂಕಗಳು ಬರುತ್ತೆ. ಅದಕ್ಕೆ ಶುಚಿತ್ವದಿಂದ ರೂಪವನ್ನ ರಕ್ಷಿಸಬೇಕು. ಇನ್ನು ಪರೀಕ್ಷೆಯಲ್ಲಿ ಎಲ್ಲಾ ಉತ್ತರಗಳು ಗೊತ್ತಿದ್ದರೂ ಕೂಡ ಅಕ್ಷರವೆಂಬ ರೂಪವು ಸರಿಯಾಗದಿದ್ದರೆ ಅಂಕಗಳು ಬರುವುದು ಕಡಿಮೆಯಾಗುತ್ತೆ. ಯಾವುದೇ ಒಂದು ವಸ್ತುವಿನಲ್ಲಿರುವ ರೂಪ ಬೆಳಕಿಗೆ ಬರಬೇಕಂತ ಹೇಳಿದ್ರೆ ಅದರಲ್ಲಿ ಸ್ವಚ್ಛತೆ ಇರಬೇಕು, ಶುಚಿತ್ವ ಇರಬೇಕು. ಆಗ ಮಾತ್ರ ಮಹಾಭಾರತ ಹೇಳುವಂತೆ ರೂಪವು ಶುಚಿತ್ವದಿಂದ ರಕ್ಷಿಸಲ್ಪಡುತ್ತದೆ. ಇನ್ನು ಕುಲಂ ವೃತ್ತೇನ ರಕ್ಷತೆ, ನಮ್ಮ ಕುಲವು ನಮ್ಮ ನಡತೆಯಿಂದ ರಕ್ಷಿಸಲ್ಪಡುತ್ತೆ.
ಇದಕ್ಕೆ ಒಂದು ಕಥೆಯನ್ನ ನೋಡೋಣ. ಒಬ್ಬಳು ಹುಡುಗಿ ಪುಟ್ಟವಳಾಗಿದ್ದಾಗ ಆಕೆಯ ತಂದೆ ತಾಯಿಯರಿಬ್ಬರು ಆಕೆಗೆ ಸಪೋರ್ಟ್, ಅಂದ್ರೆ ಆಕೆಯ ಬೆನ್ನೆಲುಬಾಗಿ ನಿಂತಿರ್ತಾರೆ. ಆಕೆ ಏನನ್ನೂ ಕೇಳಿದರೂ ಕೂಡ ತಂದು ಕೊಡ್ತಾ ಇರ್ತಾರೆ. ತಂದೆ ತಾಯಿಯರಿಬ್ಬರಿಗೂ ಒಂದು ಆಸೆ ಇರುತ್ತೆ, ಇವಳನ್ನ ದೊಡ್ಡ ವ್ಯಕ್ತಿಯಾಗಿ ಮಾಡಬೇಕು ಅಂತ. ಹಾಗೆ ಅವರಿಬ್ಬರಿಗೆ ಒಂದು ಅಭ್ಯಾಸ ಕೂಡ ಇರುತ್ತೆ. ಏನು ಅಂತ ಹೇಳಿದ್ರೆ ಜಂಕ್ ಫುಡ್ಗಳನ್ನ ತಿನ್ನೋದು, ಕಾಫಿಯನ್ನ ಹೆಚ್ಚಾಗಿ ಕುಡಿಯೋದು. ಇದನ್ನ ಆ ಪುಟ್ಟ ಮಗು ಗಮನಿಸ್ತಾ ಇರುತ್ತೆ. ಒಂದು ದಿನ ತಾಯಿ ಹತ್ರ ಬಂದು ಅಳುತ್ತೆ, ನನ್ಗೂ ಕೊಡು. ಆಗ ತಂದೆಯ ಅನುಮತಿಯನ್ನ ಪಡೆದ ತಾಯಿ ಕಾಫಿಯನ್ನ ಮತ್ತೆ ಕುರ್ಕುರೆಯನ್ನ ಆ ಮಗುಗೆ ಕೊಡ್ತಾಳೆ. ಇದು ಅಭ್ಯಾಸ ಆಗುತ್ತೆ. ತಂದೆ ತಾಯಿಯರ ನಡತೆ ಕೂಡ ಹೀಗೆ ಇರುತ್ತೆ. ಮಗಳು ಕೂಡ ಹೀಗೆ ಕಲ್ತ್ಕೋತಾಳೆ. ಮುಂದೆ ಜಂಕ್ ಫುಡ್ ಅನ್ನೇ ತಿಂತಾಳೆ. ಪೂರ್ಣವಾಗಿ ಜಂಕ್ ಫುಡ್ಡಿಗೆ ಅವಲಂಬಿಸ್ತಾಳೆ. ಆಗ ತಂದೆ ಬಂದು ಜಂಕ್ ಫುಡ್ ಅನ್ನ ತಿನ್ಬೇಡ ಅಂತ ಹೇಳಕ್ಕೂ ಆತನಲ್ಲಿ ಹಕ್ಕಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆತನಿಂದಲೇ ಆ ಮಗು ಕಲ್ತಿದ್ದು. ಆ ಮಗುವಿನಿಂದ ಆತನ ಪೂರ್ಣ ಪೀಳಿಗೆ ಪೂರ್ಣ ಜಂಕ್ ಫುಡ್ ಅನ್ನ ತಿನ್ನುತ್ತಾ ಬೆಳೀತಾರೆ. ಇದು ಕೇವಲ ಒಂದು ಕಟ್ಟುಕತೆಯಾಗಿರಬಹುದು, ಆದರೆ ನಮ್ಮ ಜೀವನದಲ್ಲಿ ಇದು ಸತ್ಯವಾಗತ್ತೆ. ನಾವು ಯಾವ ರೀತಿಯಾಗಿ ನಡತೆಯನ್ನ ಹೊಂದಿರ್ತೇವೋ ಅದೇ ರೀತಿಯಾದಂತಹ ನಡತೆಯನ್ನ ನಮ್ಮ ಮಕ್ಕಳು ಕಲಿತಾರೆ. ನಮ್ಮ ಮಕ್ಕಳು ಕಲಿತಂತಹ ನಡತೆಯನ್ನ ಮುಂದಿನ ಪೀಳಿಗೆ ಕಲಿಯುತ್ತೆ. ನಾವು ಒಳ್ಳೆಯ ನಡತೆಯನ್ನ ಕಲಿತರೆ ಒಳ್ಳೆಯ ಕುಲವು ಮುಂದೆ ಹೋಗುತ್ತೆ. ಯಾವಾಗ ಕೆಟ್ಟ ನಡತೆಯು ಮುಂದುವರಿಯುತ್ತಾ ಹೋಗುತ್ತೋ ನಮ್ಮ ಕುಲಕ್ಕೆ ಕೆಟ್ಟ ಹೆಸರು, ಅವರ ಕುಲವೇ ಹೀಗೆ ಎಂಬ ಮಾತು ಬರುತ್ತೆ. ಅದಕ್ಕೋಸ್ಕರ ಒಳ್ಳೆಯ ಕುಲವನ್ನ ರಕ್ಷಿಸುವುದಕ್ಕಾಗಿ ನಾವು ನಡತೆಯನ್ನ ಶುದ್ಧತೆಯಾಗಿರ್ಕೋಬೇಕು. ಈಗ ಪೂರ್ಣವಾಗಿ ತಿಳಿದುಕೊಂಡಿದ್ದೇನು ಅಂತ ಹೇಳಿದ್ರೆ, ಧರ್ಮವನ್ನ ರಕ್ಷಿಸಬೇಕಾದ್ರೆ ಸತ್ಯವನ್ನ ನುಡಿಬೇಕು. ವಿದ್ಯೆಯನ್ನ ರಕ್ಷಿಸಬೇಕಾದ್ರೆ ಕ್ರಿಯಾತ್ಮಕವಾದಂತಹ ಚಿಂತನೆ ಇರಬೇಕು. ರೂಪವನ್ನ ರಕ್ಷಿಸಬೇಕಾದ್ರೆ ಶುಚಿತ್ವ ಇರಬೇಕು. ಹಾಗೆ ಕುಲವನ್ನ ರಕ್ಷಿಸಬೇಕಾದ್ರೆ ನಡತೆ ಸರಿಯಾಗಿರ್ಬೇಕು. ಈ ಇಷ್ಟು ಗುಣಗಳನ್ನ ಪಾಲಿಸುತ್ತಾ ಜೀವನದಲ್ಲಿ ಅನ್ಯರಿಗೆ ಆದರ್ಶರಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.